ಪಶ್ಚಿಮ ಬಂಗಾಳದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಆರಂಭಿಸ್ತಾ ಇದ್ದೀವಿ. ನಿನ್ನೆ ಮೊನ್ನೆ ಅದರ ಹಿಂದಿನ ದಿವಸ ಹೇಳಿದಷ್ಟು ಜಾಸ್ತಿ ಸುದ್ದಿಗಳಿಲ್ಲ, ಕ್ವಿಕ್ಕಾಗಿ ಬೇರೆ ಸುದ್ದಿಗಳಿಗೆ ಹೋಗ್ತೀವಿ. ಮಧ್ಯರಾತ್ರಿ 2 ಗಂಟೆ ಕೋಲ್ಕತ್ತಾದ ಕಾಲಿಘಾಟ್ನಲ್ಲಿರುವಂಥ ಅಭಿಷೇಕ್ ಬ್ಯಾನರ್ಜಿ ಮನೆಗೆ ಪೊಲೀಸರು ಬಂದರು. ಬಿಗಿ ಭದ್ರತೆಯೊಂದಿಗೆ ಬಂದರು. ಬಾಗಿಲು ಬಡಿದ್ರು, ತೆಗಿಲಿಲ್ಲ ಬಾಗಿಲು ಮುರಿದ್ರು. ಬಾಗಿಲು ಮುರಿದು ಒಳಗೆ ಹೋಗಿ ಸರ್ಚ್ ಮಾಡಿದ್ರು. ಸುಮಿತ್ ರಾಯ್ನನ್ನು ಹುಡುಕಿಕೊಂಡು ಬಂದಿದ್ದು. ಸುಮಿತ್ ರಾಯ್ ಅಭಿಷೇಕ್ ಬ್ಯಾನರ್ಜಿ ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೂ ಅಡ್ಡಿಯಿಲ್ಲ. ಸುಮಿತ್ ರಾಯ್ನನ್ನು ಹುಡುಕ್ತಾ ಇದ್ರು ಪೊಲೀಸರು. ಮೊಬೈಲ್ ನೆಟ್ವರ್ಕ್ ಚೆಕ್ ಮಾಡಿದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಯೇ ತೋರಿಸ್ತಿತ್ತಂತೆ. ಮನೆಯಲ್ಲೇ ಇದ್ದಾನೆ ನೀವು ನನ್ನ ಕಂಡು ಬಂದು ಮಧ್ಯರಾತ್ರಿ ಬಾಗಿಲು ಬಡ್ದಿದ್ದಾರೆ. ಬಾಗಿಲು ತೆಗೆದೇ ಇದ್ದಾಗ ಹೊಡೆದಿದ್ದಾರೆ. ಒಳಗೆ ಹೋಗಿ ಹುಡುಕಿದ್ರೆ ಆತ ಇಲ್ಲ, ಸುಮಿತ್ ರಾಯ್ ಇಲ್ಲ. ಇದ್ರ ನಿಮ್ಮ PS ಸುಮಿತ್ ರಾಯ್ ಮನೆಯಲ್ಲಿ ಅಂತ ಕೇಳಿದರೆ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾರೆ, ಈ ರೇಡ್ ಯಾರು ಮಾಡಿದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ ಅಂದ್ರೆ ಅವರು. ಮನೆ ಹತ್ತತ್ರ, ಅತ್ತೆ ಅಳಿಯನ ಮನೆ ಹತ್ತತ್ರ ಇದೆ. ಅಭಿಷೇಕ್ ಬ್ಯಾನರ್ಜಿ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮಮತಾ ಬ್ಯಾನರ್ಜಿ ಮಧ್ಯರಾತ್ರಿನೇ ಬಂದಿದ್ದರು. ಇದು ವಾಪಸ್ ಹೋಗುವಾಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ವಾಪಸ್ ಹೊರಟ ಮೇಲೆ ಇದು ಅಲ್ಲೊಂದು ಸಾಲ್ಬೋನಿ ಪೊಲೀಸ್ ಸ್ಟೇಷನ್ ಅಂತ ಸ್ಟೇಷನ್ ಇದೆ, ಅಲ್ಲಿ FIR ಆಗಿರೋದು. ಮೇದಿಪುರ ಜಿಲ್ಲೆಯ ಸಾಲ್ಬೋನಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿದೆ. ಅಲ್ಲಿನ ಪೊಲೀಸರು ಕೇಂದ್ರೀಯ ಭದ್ರತಾ ಪಡೆಗಳ ಭದ್ರತೆಯಲ್ಲಿ ಬಂದು ಮನೆ ಮೇಲೆ ರೇಡ್ ಮಾಡಿದರು. ಮಧ್ಯರಾತ್ರಿ 2 ಗಂಟೆಗೆ ಬಂದು ಬಾಗಿಲು ಬಡದವರು, ಆನಂತರ ಬಾಗಿಲು ಒಡೆದವರು ಬೆಳಗ್ಗೆ 8 ಗಂಟೆಗೆ ಮುಗಿಸಿ ಹೊರಟರು. ಯಾರನ್ನು ಹುಡುಕಿಕೊಂಡು ಬಂದಿದ್ರಲ್ಲ ಸುಮಿತ್ ರಾಯ್, ಆತ ಅಂತೂ ಸಿಗಲಿಲ್ಲ. ಈಗ ಬರುವ ಪ್ರಶ್ನೆ, ಏನು ಕೇಸಿಗೆ ರೇಡ್ ಮಾಡಿದ್ರು ಈತ ಸುಮಿತ್ ರಾಯ್? ಈಗಾಗಲೇ ಒಂದು ಕೇಸ್ ನಡೀತಾ ಇದೆ. ಶಾಸಕರ ಸಹಿಗಳನ್ನು ಅಭಿಷೇಕ್ ಬ್ಯಾನರ್ಜಿ ಫೋರ್ಜರಿ ಮಾಡಿದ್ದಾರೆ ಅಂತ, ತಮಗೆ ಬೇಕಾದವರನ್ನು ವಿಪಕ್ಷ ನಾಯಕ ಮಾಡೋದಕ್ಕೆ ಫೋರ್ಜರಿ ಮಾಡಿದ್ದಾರೆ ಅನ್ನೋದೊಂದು FIR ಆಗಿದೆ. ಅದರ ತನಿಖೆಗೆ 2 ಸಲ ಪೊಲೀಸರು ನೋಟಿಸ್ ಕೊಟ್ಟಾಗಲೂ ಇವರು ಹೋಗಲಿಲ್ಲ. ಹೈಕೋರ್ಟ್ ಹೇಳ್ತು, 3ನೇ ಸಲ ಒಂದು ನೋಟಿಸ್ ಕೊಡಿ, ಬರದೆ ಹೋದರೆ ಎಳ್ಕೊಂಬನ್ನಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕೋಲ್ಕತ್ತಾ ಹೈಕೋರ್ಟ್ ಹೇಳ್ತು. ಅದಾದ ಮೇಲೆ ಹೋದರು. ಅಭಿಷೇಕ್ ಬ್ಯಾನರ್ಜಿ ಒಂದು ಸುತ್ತು ವಿಚಾರಣೆಯನ್ನು ಎದುರಿಸಿ ಬಂದಿದ್ದಾರೆ. ಈ ಕೇಸ್ ಬೇರೆ. ಇದು 2007-8ರ ವಿಷಯ. 2011ರಲ್ಲಿ ತೃಣಮೂಲ ಕಾಂಗ್ರೆಸ್ ಬಂದಿದ್ದು, 2007-8ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು ಪಶ್ಚಿಮ ಬಂಗಾಳದಲ್ಲಿ. ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಪಾರ್ಟಿಯ ವಿರುದ್ಧ ಜಂಗಿ ನಿಕಾಲಿ ಕುಸ್ತಿ ಅಂಥೇಳಿ ದೊಡ್ಡ ಮಟ್ಟದ ಫೈಟ್ ಮಾಡ್ತಾಯಿದ್ರು. ರಾಜ್ಯದಾದ್ಯಂತ ಫೈಟ್ ಮಾಡ್ತಾಯಿದ್ರು. ನಂದಿಗ್ರಾಮ್ ಹೋರಾಟ ಎಲ್ಲ ಆದವಲ್ಲ, ಅದೇ ರೀತಿಯಾದ ಇನ್ನೊಂದು ಹೋರಾಟವನ್ನು ಮಮತಾ ಬ್ಯಾನರ್ಜಿ ಮಾಡಿದರು. ಕಮ್ಯುನಿಸ್ಟ್ ಸರ್ಕಾರ ಜಿಂದಾಲ್ ಕಂಪನಿಯವರಿಗೆ 4300 ಎಕರೆ ಲ್ಯಾಂಡನ್ನು ಅಲಾಟ್ ಮಾಡಿತ್ತು ಸ್ಟೀಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ. ಅಲ್ಲಿ ಸ್ಟೀಲ್, ಕಲ್ಲಿದ್ದಲು 2 ಫ್ಯಾಕ್ಟ್ರಿ ಹಾಕೋದು, ಕಲ್ಲಿದ್ದಲು ಗಣಿಗಾರಿಕೆ ಮಾಡುವುದಕ್ಕೆ, ಸ್ಟೀಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ 4300 ಎಕರೆ ಕಮ್ಯುನಿಸ್ಟ್ ಗೌರ್ಮೆಂಟ್ ಕೊಟ್ಟಿತ್ತು 2007-8ನಲ್ಲಿ. ಪ್ರಾಸೆಸ್ ಶುರುವಾಗಿತ್ತದು. ಈ ಜಿಂದಾಲ್ನವರಿಗೆ ಸರ್ಕಾರ ಅಲಾಟ್ ಮಾಡಿದ ಜಾಗದ ಹೊರತಾಗಿಯೂ ಇನ್ನಷ್ಟು ಜಮೀನು ಬೇಕಾಗಿತ್ತು. ಆ ಜಮೀನು ಟೋಟಲ್ಲು 294 ಎಕರೆ. ಆ 294 ಎಕರೆ ಜಮೀನನ್ನು 485 ರೈತರು ಉಳುಮೆ ಮಾಡ್ತಾಯಿದ್ರು. ನೋಡಿ, ನೀವು ಒಬ್ಬೊಬ್ಬ ರೈತನಿಗೆ ಎಷ್ಟು ಅಂದರೆ 1 ಎಕರೆನೂ ಆಗೋದಿಲ್ಲ. 294 ಎಕರೆ ಜಮೀನನ್ನು 485 ರೈತರು ಉಳುಮೆ ಮಾಡ್ತಾಯಿದ್ರು. ಜಿಂದಾಲ್ ಕಂಪನಿ ಆ ರೈತರಿಗೆ ದುಡ್ಡು ಕೊಟ್ಟು ಆ ಜಮೀನನ್ನು ಖರೀದಿ ಮಾಡಿತು. ಆ 294 ಎಕರೆ ಜಮೀನಿನ ಪೈಕಿ 100 ಎಕರೆಗಿಂತ ಜಾಸ್ತಿ ಬುಡಕಟ್ಟು ಸಮುದಾಯದವರಿಗೆ ಸೇರಿತ್ತು, ST ಸಮುದಾಯದವರಿಗೆ ಸೇರಿತ್ತು ಜಮೀನು.
ಎಸ್ ಟಿ ಸಮುದಾಯದವರು ಅವರಿಂದ ಜಮೀನನ್ನು ಖರೀದಿ ಮಾಡಬಾರದು, ಅವರು ಜಮೀನನ್ನು ಮಾರಲೂಬಾರದು. ಜಿಂದಾಲ್ ಕಂಪನಿಗೆ ಹೆಲ್ಪ್ ಆಗೋದಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಏನೇನೋ ಸಹಾಯ ಎಲ್ಲ ಮಾಡಿಕೊಟ್ಟಿತ್ತಂತೆ. ಕಮ್ಯುನಿಸ್ಟ್ ಸರ್ಕಾರ ಮಾಡಿಕೊಟ್ಟಿತ್ತಂತೆ ಜಿಂದಾಲ್ ಕಂಪನಿಗೆ ಸಹಾಯ ಮಾಡೋದಕ್ಕೆ. ನೀವು ತಗೊಳ್ರಿ ಆಮೇಲೆ ನೋಡೋಣ ಅದನ್ನ ಅಂತ. ಜಿಂದಾಲ್ ಕಂಪನಿಯವ್ರು ತಗೊಂಡ್ರು. ಅವ್ರ ಉದ್ದೇಶ ಒಂದು ದೊಡ್ಡದು ಒಳ್ಳೆ ಫ್ಯಾಕ್ಟ್ರಿ ಹಾಕಿ ಜನರಿಗೆ ಉದ್ಯೋಗ ಕೊಡಬೇಕು ಅಂತಲೇ ಇತ್ತು ಉದ್ದೇಶ. ಆಮೇಲೆ ನೋಡಿದ್ರೆ ಜಿಂದಾಲ್ ಕಂಪನಿಯವರು ಸಂಶೋಧನೆ ನಡೆಸಿದಾಗ ಗೊತ್ತಾಯಿತು ಅಲ್ಲಿ ನಾವು ಅಂದ್ಕೊಂಡಷ್ಟು ಕಲ್ಲಿದ್ಲಿ ಇಲ್ಲ. ಅಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಹಾಕಿದ್ರೆ ವಯಬಲ್ ಆಗೋದಿಲ್ಲ ಅಂತ ಜಿಂದಾಲ್ ಕಂಪನಿಯವ್ರಿಗೆ ಗೊತ್ತಾಯಿತು. ಅವರು ಇಡೀ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದರು. ಅವ್ರದ್ದೇನಿಲ್ಲ, ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಬಂದರು ಅವರು. ಸರ್ಕಾರ ಜಮೀನು ಕೊಡ್ತು, ಇವರು ಒಂದಷ್ಟು ಜಮೀನು ಖರೀದಿ ಮಾಡಿದ್ರು. 100ಕ್ಕೂ ಹೆಚ್ಚು ಎಕರೆ ಖರೀದಿ ಮಾಡೋದಕ್ಕೆ ಬರಲಿಲ್ಲ, ಆದರೂ ಮಾಡಿದ್ರು ಇವರು ಅಂತಂದರು. ಫೈನಲಿ ಏನಾಯಿತು, ಅಲ್ಲಿ ಫ್ಯಾಕ್ಟ್ರಿ ವಯಬಲ್ಲ ಅಲ್ಲ, ಲಾಭದಾಯಕವಾಗಿ ಫ್ಯಾಕ್ಟ್ರಿ ನಡೆಸೋದಕ್ಕಾಗೋದಿಲ್ಲ ಅಂತಾಯಿತು. ನಾವು ಪ್ರಾಜೆಕ್ಟನ್ನೇ ಡ್ರಾಪ್ ಮಾಡ್ತೀವಿ ಅಂದರು ಜಿಂದಾಲ್ನವರು. ಆ 485 ರೈತರ ಹತ್ರ 294 ಎಕರೆ ಜಮೀನು ತಗೊಂಡಿತ್ತಲ್ಲ ಜಿಂದಾಲ್ ಕಂಪನಿ, ಅವ್ರು ಏನಂದರು, ನಾವು ಆಲ್ರೆಡಿ ದುಡ್ಡು ಕೊಟ್ಟು ಜಮೀನು ತಗೊಂಡಿದ್ದೀವಿ, ಈಗ ಫ್ಯಾಕ್ಟ್ರಿ ವಯಬಲ್ ಅಲ್ಲ, ಆದರೂ ನಾವು ಆ ರೈತರಿಗೆ ಆ ಜಮೀನನ್ನು ಉಚಿತವಾಗಿ ಕೊಟ್ಟು ಬಿಡ್ತೀವಿ ಅಂತ ಜಿಂದಾಲ್ ಕಂಪನಿ ಹೇಳ್ತು. ಫ್ರೀಯಾಗಿ ಕೊಟ್ಟು ಬಿಡ್ತೀವಿ ನಾವು ಆ ಜಮೀನನ್ನು. ಯಾವ್ಯಾವ ರೈತರಿಂದ ಖರೀದಿ ಮಾಡಿದ್ದೇವೆಯೋ ಅವ್ರು ನಮಗೆ ವಾಪಸ್ ದುಡ್ಡು ಕೊಡೋದು ಬೇಡ, ನಾವು ಜಮೀನನ್ನು ಅವ್ರಿಗೆ ವಾಪಸ್ ಕೊಟ್ಟು ಬಿಡ್ತೀವಿ, ಅವ್ರು ಮುಂಚೆ ಹೆಂಗೆ ಉಳುಮೆ ಮಾಡ್ಕೊಂಡಿದ್ರು ಉಳುಮೆ ಮಾಡ್ಕೊಂಡಿರಲಿ ಅಂತ. ಅಷ್ಟೊತ್ತಿಗಾಗಲೇ ಆ ಜಮೀನಿನ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತು. ಜಮೀನಿನ ರೇಟು ಜಾಸ್ತಿ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವೂ ಬದಲಾಗಿತ್ತು. ಆ 294 ಎಕರೆ ಜಮೀನು 485 ರೈತರಿಗೆ ಹೋಗಲೇ ಇಲ್ಲ. ಅದು ಏನೇನೋ ಡಾಕ್ಯುಮೆಂಟ್ಗಳು ಎಲ್ಲೆಲ್ಲೋ ಫೋರ್ಜರಿಯಾಗಿ ಏನೇನೋ ಚೇಂಜ್ ಆಗಿಬಿಡ್ತು. ಯಾವ ರೈತರಿಂದ ಖರೀದಿ ಮಾಡಿದ್ರಲ್ಲ ಆ ರೈತರಿಗೆ ಆ ಜಮೀನು ಹೋಗಲಿಲ್ಲ. ಎಷ್ಟೆಷ್ಟೋ ಪಟ್ಟು ಹೆಚ್ಚಿನ ಬೆಲೆಗೆ ಯಾರ್ಯಾರಿಗೂ ಮಾರಾಟ ಆಗಿಬಿಡ್ತದು. ಕೇಸ್ ಅದು ಕೇಸು. ಅದಾದ ನಂತರ ಮನಿ ಟ್ರಯಲ್ ಚೆಕ್ ಮಾಡಿದ್ರೆ ಅಭಿಷೇಕ್ ಬ್ಯಾನರ್ಜಿ PA ಅಕೌಂಟಿಗೆ ದುಡ್ಡು ಬಂದಿತ್ತು. ಯಾರದ್ದೋ ಜಮೀನು ಯಾರಿಗೋ ಮಾರಾಟವಾಯಿತು, ದುಡ್ಡು ಬಂದಿದ್ದು ಯಾರಿಗೆ ಅಂದರೆ ಅಭಿಷೇಕ್ ಬ್ಯಾನರ್ಜಿ PA ಸುಮಿತ್ ರಾಯ್ ಅಕೌಂಟಿಗೆ ಬಂದಿತ್ತು. FIR ಆಯಿತು, ಒಂದು ತನಿಖೆ ಆಗಲಿಲ್ಲ. ಅವ್ರದ್ದೇ ಸರ್ಕಾರ ಇತ್ತು, ಅವ್ರ ವಿರುದ್ಧ ಹೆಂಗೆ ತನಿಖೆ ಆಗುತ್ತೆ ಅನ್ನೋ ಥರ ಇತ್ತು ವಾತಾವರಣ. ಈಗ ಸರ್ಕಾರ ಬದಲಾಗಿದೆ, ಪೊಲೀಸರು ಎಲ್ಲ ಬೀರುನಲ್ಲಿ ಬಿದ್ಕೊಂಡಿತ್ತು, ಏನು ಹಳೆಯ ಫೈಲ್ ತೆಗೆದು ಧೂಳು ಝಾಡಿಸಿದ್ದಾರೆ ಅದರ ಮೇಲಿಂದು, ಏನು ಕೇಸು ಅಂತ ನೋಡಿದ್ದಾರೆ. ಸುಮಿತ್ ರಾಯ್ ಅಕೌಂಟಿಗೆ ಹೋಗಿದ್ದಪ್ಪ, ಈಗ ಸುಮಿತ್ ರಾಯನ ಕರ್ಕೊಂಬಂದು ವಿಚಾರಣೆ ಮಾಡಬೇಕು ಅಂದಿದ್ದಾರೆ. ಆತನನ್ನು ಹುಡುಕಿಕೊಂಡು ಮೊಬೈಲ್ ಲೊಕೇಶನ್ ಸಿಕ್ಕಿದೆ ಅಂತ ಅಭಿಷೇಕ್ ಬ್ಯಾನರ್ಜಿ ಮನೆಗೆ ಬಂದಿದ್ದಾರೆ. ಅಲ್ಲಿ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಸುಜಯ್ ಹಜ್ರಾ ಅನ್ನುವಂಥ ಮಾಜಿ ಶಾಸಕ ಆತನ ಅಕೌಂಟ್ನಿಂದ ಸುಮಿತ್ ರಾಯ್ ಅಕೌಂಟಿಗೆ ಬಂದಿದೆ. ಸುಜಯ್ ಹಜ್ರಾ 7ನೇ ತಾರೀಕು ಅರೆಸ್ಟ್ ಆಗಿದೆ, ಜೂನ್ 7ನೇ ತಾರೀಕು. ಈಗ ಸುಮಿತ್ ರಾಯ್ ಅರೆಸ್ಟ್ ಆಗಬೇಕು. ಅಭಿಷೇಕ್ ಬ್ಯಾನರ್ಜಿ ಅವರ ಮನೆಯಲ್ಲಿ ಮೊಬೈಲ್ ಲೊಕೇಶನ್ ಇತ್ತು, ಬಟ್ ಸುಮಿತ್ ರಾಯ್ ಇರಲಿಲ್ಲ. ಪಶ್ಚಿಮ ಬಂಗಾಳದ ಸಚಿವ ಶಂಕರ್ ಘೋಷ್ ಮಾತಾಡಿದ್ದಾರೆ ಇದರ ಬಗ್ಗೆ. ಇದು ಒಂದು ವಿಷಯ ಆಯಿತು. ಪಶ್ಚಿಮ ಬಂಗಾಳದ ಇನ್ನೊಂದು ವಿಷಯ, ಕಲ್ಯಾಣ್ ಬ್ಯಾನರ್ಜಿ ಸಿಟ್ಟಾಗ್ಬಿಟ್ಟಿದ್ರು. 80 ಶಾಸಕರ ಪೈಕಿ 64 ಶಾಸಕರ ತಿರುಗು ಬಿದ್ದ ನಂತರವೂ, 28 ಸಂಸದರ ಪೈಕಿ 19 ಸಂಸದರು ತಿರುಗು ಬಿದ್ದ ನಂತರವೂ ಮಮತಾ ಬ್ಯಾನರ್ಜಿ ಜೊತೆಗೆ ನಿಂತ್ಕೊಂಡು ಗಟ್ಟಿಯಾಗಿ ವಾದ ಮಾಡ್ತಾ ಇದ್ದವರು ಕಲ್ಯಾಣ ಬ್ಯಾನರ್ಜಿ, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್, ಇವರೇ ತಿರುಗಿ ಬಿದ್ದು ಬಿಟ್ಟಿದ್ರು. ಕಾರಣ ಇಷ್ಟೇ, ತೃಣಮೂಲ ಕಾಂಗ್ರೆಸ್ನ ಅಷ್ಟು ಕೇಸ್ಗಳನ್ನು ಇವರೇ ಹ್ಯಾಂಡಲ್ ಮಾಡ್ತಾ ಇದ್ದದ್ದು. ನೆನ್ನೆ ಬೆಳಗ್ಗೆ ಒಂದು ಕೇಸ್ ಇತ್ತಂತೆ, ಬೆಳತನಕ ಓದಿದ್ದಾರೆ ಅವರು, ಆ ಕೇಸಿಗೆ ಪ್ರಿಪೇರ್ ಆಗಿದ್ದಾರೆ ಏನು ವಾದ ಮಾಡಬೇಕು ಅಂತ. ಇವರು ಮಗನಿಗೊಂದು ಫೋನ್ ಬಂತಂತೆ, ನೀವು ಬೇಡ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಆ ಕೇಸನ್ನು ಅಂದುಬಿಟ್ರಂತೆ. ಸಿಟ್ಟು ನೆತ್ತಿಗೇರಿಬಿಡ್ತು ಅವರಿಗೆ. ಸಿಟ್ಟು ನೆತ್ತಿಗೇರಿ ಬಹಿರಂಗವಾಗಿ ಝಾಡಿಸ್ಬಿಟ್ರು. ಏನು ಅನ್ಕೊಂಡಿದ್ದಾರೆ ನನ್ನನ್ನು ಇವರು ಅಂತ. ಫಾರ್ ದ ಫಸ್ಟ್ ಟೈಮ್ ತಮ್ಮ ಪಕ್ಷದ ಇಷ್ಟು ದೊಡ್ಡ ವಿಷಯದ ಏನು ಗಲಾಟೆ ಆಗ್ತಾ ಇದೆಯಲ್ಲ, ಅದರಲ್ಲಿ ಒಂದು ಸಣ್ಣ ಅಂಶವನ್ನು ಬಗೆಹರಿಸೋದಕ್ಕೆ ಮಮತಾ ಬ್ಯಾನರ್ಜಿ ಇಂಟರ್ಫಿಯರ್ ಆದರು ನೋಡ್ರಿ, ಫಾರ್ ದ ಫಸ್ಟ್ ಟೈಮ್.
ಬಂಡಾಯವೆದ್ದಿರುವ 64 ಶಾಸಕರ ವಿಷಯದಲ್ಲಿ ಮಮತಾ ಬ್ಯಾನರ್ಜಿ ಏನು ಮಾಡಿದ್ರೋ ಗೊತ್ತಿಲ್ಲ. ಬಂಡಾಯವೆದ್ದಿರುವ 19 ಸಂಸದರ ವಿಷಯದಲ್ಲಿ ಏನು ಮಾಡಿದ್ರೋ ಗೊತ್ತಿಲ್ಲ. 3 ಜನ ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರನ್ನ ರಾಜೀನಾಮೆಯಿಂದ ತಡೆಯೋ ಪ್ರಯತ್ನ ಮಾಡಿದ್ರೆ, ಆ ರಾಜೀನಾಮೆ ಕೊಟ್ಟ ಮೇಲೆ ಏನಾದರೂ ಮಾತಾಡಿದ್ರೆ ಏನಂದ್ರೆ ಏನೂ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ತಾವು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಆಗ್ತಿಲ್ಲ. ಕಲ್ಯಾಣ ಬ್ಯಾನರ್ಜಿ ಅವರೊಬ್ಬರನ್ನ ಕರೆಸಿ ಮಾತಾಡಿದ್ದಾರೆ. ಸಂಧಾನ ಯಶಸ್ವಿಯಾಗಿದೆ. ಕಲ್ಯಾಣ ಬ್ಯಾನರ್ಜಿ ಸಿಟ್ಟಿದ್ದದ್ದು ಅಭಿಷೇಕ್ ಬ್ಯಾನರ್ಜಿ ಮೇಲೇ. ಈಗ ಅವರು ನನ್ನ ತಂದೆಗೆ ಸಮಾನ ಅಂತ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಿದ್ದಾರೆ. ಅವನು ನನ್ನ ಮಗ ಇದ್ದಂಗೆ ಅಂತ ಕಲ್ಯಾಣ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ನೆನ್ನೆ ರಾತ್ರಿ 12:30 ಮಾತಾಡಿದ್ದವರು, ಹೋಗಿ ಮಲಗಿದ್ದಾರೆ. 2 ಗಂಟೆಗೆ ಪೊಲೀಸರು ಬಂದು ಬಾಗಿಲು ಬಡಿದಿದ್ದಾರೆ. ಆರಂಭದಲ್ಲಿ ಹೇಳಿದ್ರಲ್ಲ, ಮೀಟಿಂಗ್ನಲ್ಲಿ ನಾನು ರಾಹುಲ್ ಗಾಂಧಿ ಇಬ್ಬರೇ ಇದ್ದವರು, ಹೇಳಿದ್ರು ನಾನು ಹೇಳಬೇಕು ಇಲ್ಲ ರಾಹುಲ್ ಗಾಂಧಿ ಹೇಳಬೇಕು, ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳಿದ್ರಲ್ಲ, ಆ ಉತ್ತರ ಬಂದದ್ದು ತೃಣಮೂಲ ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡ್ತೀರಂತೆ, ಅಂಥದ್ದೊಂದು ಆಫರ್ ಬಂದಿದೆಯಂತೆ ಗಾಂಧಿ ಕುಟುಂಬದಿಂದ, ಹೌದಾ ಅಂತ ಕೇಳಿದ್ದಕ್ಕದು. ಅದನ್ನು ಅಭಿಷೇಕ್ ಬ್ಯಾನರ್ಜಿ ನಿರಾಕರಿಸಿದ್ದಾರೆ. ಅದಾದ ಮೇಲೆ ಕಲ್ಯಾಣ ಬ್ಯಾನರ್ಜಿಯವರ ಬಗ್ಗೆ ಹೇಳಿದ್ರು, ದೊಡ್ಡವರು ಬಿಡಿ, ಅವರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅಧಿಕಾರ ಇರುತ್ತೆ ಅವ್ರಿಗೆ ಅಂತ ಕಲ್ಯಾಣ ಬ್ಯಾನರ್ಜಿದು ಕೂಡ ಸ್ಟೇಟ್ಮೆಂಟ್ ಇದೆ. ನಿನ್ನೆ ಏನು ಹೇಳಬೇಕು ಅದನ್ನು ಈಗಾಗಲೇ ಹೇಳಿಯಾಗಿದೆ. ಅಭಿಷೇಕ್ ಕೂಡ ನನ್ನ ಮಗ ಇದ್ದಂಗೆ ಕ್ಷಮೆ ಕೋರಿದ್ದಾರೆ. ತಂದೆಯ ಕರ್ತವ್ಯ ಮಕ್ಕಳು ತಪ್ಪು ಮಾಡಿದರೆ ಕ್ಷಮಿಸೋದು. ಈಗ ನಾವಿಬ್ಬರೂ BJP ವಿರುದ್ಧ ಒಟ್ಟಾಗಿ ಹೋರಾಡಬೇಕಿದೆ. ಬಂಗಾಳ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಬಂಗಾಳದಲ್ಲಿ ವಿಪಕ್ಷಗಳನ್ನು ವೈಟ್ ವಾಶ್ ಮಾಡ್ತಾ ಇದ್ದಾರೆ. ಯಾವುದೇ ರಾಜ್ಯ ನೋಡಿ ಆಡಳಿತ ವಿಪಕ್ಷಗಳು ಇರ್ತವೆ. ಬಂಗಾಳದಲ್ಲಿ BJP ವಿಪಕ್ಷಗಳು ಇಲ್ದಂಗೆ ಮಾಡ್ತಾ ಇದೆ ಅಂತ ಕಲ್ಯಾಣ ಬ್ಯಾನರ್ಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿಪಕ್ಷಗಳು ಇಲ್ದಂಗೆ ಮಾಡೋದು, ಇದರ ಲಾಭ ಯಾರಿಗೆ? BJPಗೆ. ಪಶ್ಚಿಮ ಬಂಗಾಳದ ಪರಿಸ್ಥಿತಿಯ ಲಾಭವನ್ನು BJPಯವರು ಕಾಂಗ್ರೆಸ್ನವರು ಇಬ್ಬರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಪಾರ್ಟಿ ತಂದು ನಮ್ಮ ಜೊತೆಗೆ ಮರ್ಜ್ ಮಾಡಿಬಿಡಿ ಅಂದರೆ ಕಾಂಗ್ರೆಸ್ನವ್ರು ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂಗೆ BJPಯವರು, ಅವರಿಗೆ ಪಶ್ಚಿಮ ಬಂಗಾಳದ ಚುನಾವಣೆಯ ಪ್ರಚಾರ ಪೀಕ್ನಲ್ಲಿದ್ದಾಗಲೇ ಅದೊಂದು ಡಿಲಿಮಿಟೇಷನ್ ಬಿಲ್, ಕ್ಷೇತ್ರ ಪುನರ್ವಿಂಗಡಣೆಯ ಬಿಲ್ ಪಾಸ್ ಮಾಡ್ಕೋಬೇಕಾಗಿತ್ತು. ಅದು ಆಗಲಿಲ್ಲ. ವಿಪಕ್ಷಗಳೆಲ್ಲ ಸೇರಿ ಸೋಲಿಸ್ಬಿಟ್ಟು ಅದನ್ನು ಮುಂದಿನ ಅಧಿವೇಶನ ಅಥವಾ ಅದರ ಮುಂದಿನ ಅಧಿವೇಶನದಲ್ಲಿ ಹೆಂಗಾದರೂ ಇಟ್ಟು ಪಾಸ್ ಮಾಡ್ಕೊಳ್ಬೇಕಾಗಿದೆ. ಪಾಸ್ ಮಾಡಿಕೊಳ್ಳಬೇಕು ಅಂದರೆ 2/3 ಮೆಜಾರಿಟಿ ಲೋಕಸಭೆಯಲ್ಲೂ ಬೇಕು, ರಾಜ್ಯಸಭೆಯಲ್ಲೂ ಬೇಕು. 2/3 ಮೆಜಾರಿಟಿ ಬೇಕು. ಅಂದರೆ 2014ರಲ್ಲಿ ಮೊದಲ ಅವಧಿಗೆ ಮೋದಿ ಗೆದ್ದು ಬಂದಾರಲ್ಲ, ಆವಾಗಿದ್ರೆ ಕಣ್ಣು ಮುಚ್ಕೊಂಡು ಪಾಸ್ ಆಗಿಬಿಟ್ರದು ಈ ಬಿಲ್ಲು. ಈ ಸಲ BJPಗೆ ಮೆಜಾರಿಟಿ ಬರಲಿಲ್ಲ. 240ಕ್ಕೆ ಬಂದು BJP ನಿಂತ್ಕೊಂಡ್ಬಿಡ್ತು. NDA ಎಲ್ಲ ಸೇರಿ 293ಕ್ಕೆ ಬಂದಿದೆ. ಇನ್ನೊಂದು 63-64 ಸ್ಥಾನಗಳ ಕೊರತೆ ಇದೆ. 2/3 ಮೆಜಾರಿಟಿ ಬೇಕು ಅಂದರೆ ಇದೊಂದು ನಂಬರ್ ಗೇಮ್ ಇದೆ. ನಂಬರ್ ಗೇಮ್ ಭಾಳ ಇಂಟ್ರೆಸ್ಟಿಂಗ್ ಇದೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ತೀನಿ. ಕೇಂದ್ರ ಸರ್ಕಾರದ ನಂಬರ್ ಗೇಮನ್ನು ಹೇಳ್ತಾ ಇದ್ದೆ ನಾನು. ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡೂ ಬಿಲ್ಗಳನ್ನು ಪಾಸ್ ಮಾಡ್ಕೋಬೇಕಾಗಿದೆ. ವಿಪಕ್ಷಗಳದ್ದು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ, ಡಿಲಿಮಿಟೇಷನಿಗೆ ವಿರೋಧ ಇದೆ, ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ ಇದೆ. 2/3 ಮೆಜಾರಿಟಿ ಬೇಕು ಅದು ಪಾಸ್ ಆಗಬೇಕು ಅಂದರೆ. 2/3 ಅಂದರೆ ಎಷ್ಟು? ಒಂದು 360-362 ಸ್ಥಾನಗಳು ಬೇಕಾಗತ್ತೆ, ಮತಗಳು ಬೇಕಾಗತ್ತೆ. NDA ಹತ್ರ ಸದ್ಯಕ್ಕೆ ಎಷ್ಟಿದೆ? BJPಯವ್ರದ್ದೇ 240, ಉಳಿದವ್ರದ್ದೆಲ್ಲ ಸೇರಿಸಿದ್ರೆ 293 ಇದೆ. ಇನ್ನೂ 69 ಸ್ಥಾನಗಳು ಬೇಕು ಇವ್ರಿಗೆ. ಇನ್ನೂ 69 ಸಂಸದರು ಅದರ ಪರವಾಗಿ ಕೈ ಎತ್ತಿದ್ರೆ ಆ ಬಿಲ್ ಪಾಸ್ ಆಗತ್ತೆ. ಲಾಸ್ಟ್ ಟೈಮು ಪಶ್ಚಿಮ ಬಂಗಾಳ ಚುನಾವಣಾ ಸಂದರ್ಭದಲ್ಲೇ ಆ ಬಿಲ್ಲನ್ನು ಮಂಡಿಸಿದಾಗ ಇನ್ನೊಂದಷ್ಟು ಯಾವುದೋ ಸಣ್ಣ ಪುಟ್ಟ ಪಕ್ಷಗಳನ್ನೆಲ್ಲ ಸೇರಿಸ್ಕೊಂಡ್ರು. ಆದರೂ 54 ಮತಗಳಿಂದ ಆ ಬಿಲ್ ಬಿದ್ದು ಹೋಯಿತು ಲೋಕಸಭೆಯಲ್ಲಿ. 54 ಮತಗಳಿಂದ. ಈಗ 54 ಹೆಂಗಾರು ಜುಗಾಡ್ ಮಾಡಬೇಕಲ್ಲ. ತೃಣಮೂಲ ಕಾಂಗ್ರೆಸ್ನ 19-20 ಸಂಸದರು ಬಂದರೆ NDAದ ಸಂಖ್ಯೆ, NDA ಬೆಂಬಲದ ಸಂಖ್ಯೆ 313ಕ್ಕೆ ಹೋಗುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ 9 ಸಂಸದರ ಪೈಕಿ 7 ಜನ ಏನೋ ಬಂಡ್ ಹೇಳ್ತಾರೆ ಅಂತ ಒಂದು ಚರ್ಚೆ ಇದೆ. ಎಷ್ಟು ನಿಜನೋ ಗೊತ್ತಿಲ್ಲ, ಅದೊಂದು ಚರ್ಚೆ ಇದೆ. ಸಮಾಜವಾದಿ ಪಕ್ಷದಲ್ಲಿ ಒಂದಷ್ಟೇನೋ ಆಗುತ್ತೆ ಅಂತ ಚರ್ಚೆ ಇದೆ. ಇವರು ಬೇರೆ ತಮಿಳುನಾಡಿನಲ್ಲಿ DMKದವರು ಸಿಟ್ಟಾಗಿ INDAದಿಂದ ಹೊರಗೆ ಬಂದಿದ್ದಾರಲ್ಲ, ಕಾಂಗ್ರೆಸ್ನವ್ರು ಹೇಳದೆ ಕೇಳದೆ TVK ಜೊತೆಗೆ ಹೋಗ್ಬಿಟ್ರು ಅಂತ. ಅವ್ರ ಜೊತೆಗೆ ಒಂದು ಮಾತುಕತೆ ಮಾಡ್ಕೊಂಡು ನಿಮ್ಮವರು ನಮ್ಮ ಪರವಾಗಿ ಕೈ ಎತ್ತಲಿ ಅಂತ ಏನಾದ್ರು ಮಾತುಕತೆ ಮಾಡ್ಕೊಂಡ್ರೆ ಆ ಸಂಸದರ 22 ಜನ ಇದ್ದಾರೆ DMK, ಅದೊಂದು 22 ಬರುತ್ತೆ. ಎಲ್ಲ ಸೇರಿಸ್ಕೊಂಡು
ಇನ್ನೊಂದು 7-8 ಕಡಿಮೆ ಆದರೆ ಸಣ್ಣ ಪುಟ್ಟ ಪಕ್ಷಗಳನ್ನು ಜೊತೆಗೆ ಮಾಡಿಕೊಂಡು ಅದೊಂದು ಬಿಲ್ ಪಾಸ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಈ ಮಳೆಗಾಲದ ಅಧಿವೇಶನ ಅಥವಾ ಚಳಿಗಾಲದ ಅಧಿವೇಶನ ಎರಡರಲ್ಲೂ ಒಂದು ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡ್ಕೊಂಡ್ಬಿಡ್ಬೇಕು ಅಂತಾರೆ ಇವರು. ರಾಜ್ಯಸಭೆಯಲ್ಲಿ ಒಂದು 10-15 ಓಟ್ ಕಡಿಮೆ ಆಗ್ತವೆ, 10-15 ಈಗಿನ ಲೆಕ್ಕಾಚಾರದ ಪ್ರಕಾರ. ಈಗ ತೃಣಮೂಲ ಕಾಂಗ್ರೆಸ್ನ 3 ಜನ ರಿಸೈನ್ ಮಾಡಿದ್ರಪ್ಪ. -3 ಆದರೆ ಟೋಟಲ್ ಮೆಜಾರಿಟಿಗೆ ಬೇಕಾದಂಥ ಸಂಖ್ಯೆನೇ ಕಡಿಮೆ ಆಗಿಬಿಡುತ್ತೆ. ನಿಮಗೆ ನಮ್ಮ ಪರವಾಗಿ ಮತ ಹಾಕೋದಕ್ಕಾಗೋದಿಲ್ಲ ಅಂದರೆ ಅವತ್ತು ಅಬ್ಸ್ಟೇನ್ ಆಗಿ ಎದ್ದೋಗ್ಬಿಡಿ ಅವತ್ತು ಅಂತ. ಅವತ್ತು ನೀವು ಅಧಿವೇಶನದಲ್ಲಿ ಕೂತ್ಕೊಳ್ಳದೆ ಇದ್ದರೆ ಸಂಖ್ಯೆ ಕಡಿಮೆ ಬರುತ್ತೆ. ಅದರ ಲೆಕ್ಕಾಚಾರದ ಮೇಲೆ ಹೆಂಗಾರು ಮಾಡಿ ಈ ಸಲ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಕ್ಷೇತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೇ ಚುನಾವಣೆಗೆ ಹೋಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ 800 ಚಿಲ್ಲರೆ ಆಗ್ತಾವೆ. ಅವಾಗ ಇನ್ನೂ ಒಂದು ಪ್ಲ್ಯಾನ್ ಏನೋ ಇದೆಯಂತೆ. 543 ಟೋಟಲ್ ಲೋಕಸಭಾ ಕ್ಷೇತ್ರಗಳಿರೋದು. ಈಗ ಅಂದುಕೊಂಡಂತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದರೆ 800 ಚಿಲ್ಲರೆ ಆಗುತ್ತೆ. ಆ 543ಕ್ಕೂ ಕೈ ಹಾಕೋದು ಬೇಡ. ಬರೀ 170 ಕ್ಷೇತ್ರಗಳು ಎಲ್ಲಿ ಜನಸಂಖ್ಯೆ ವಿಪರೀತ ಆಗಿದೆಯೋ ಆ ಕ್ಷೇತ್ರಗಳನ್ನು ಮಾತ್ರ ವಿಂಗಡಣೆ ಮಾಡೋದು, 170 ಮಾತ್ರ. ಈಗ ತಮಿಳುನಾಡು DMKದ ಅಬ್ಜೆಕ್ಷನ್ ಇದೆಯಪ್ಪ. ತಮಿಳುನಾಡಿಗೆ ಅನ್ಯಾಯ ಆಗದೆ ಇರೋಂಗೆ ನಾವು ನೋಡ್ಕೊತೀವಿ. ದಕ್ಷಿಣದ ರಾಜ್ಯಗಳು ದೊಡ್ಡ ಕೂಗಿದೆ, ನಾವು ಯಶಸ್ವಿಯಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ನಮಗೆ ಬರೆ ಹಾಕೋದಕ್ಕೆ ಬಂದಿದ್ದೀರಾ ಅಂತ. ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ರೀತಿ ಟೋಟಲ್ ಸಂಸದರ ಸಂಖ್ಯೆಯಲ್ಲಿ ಅನ್ಯಾಯವಾಗದಂತೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಚುನಾವಣೆಗೆ ಹೋಗೋಣ ಅಂತ ಅದು ಒಂದು ಪ್ಲ್ಯಾನ್ ಇದೆಯಂತೆ. ಹಂಗೂ ಹಿಂಗೂ ವಿಪಕ್ಷಗಳವರನ್ನು ಒಪ್ಪಿಸುವ ಕೆಲಸ ಮಾಡ್ತಾರೆ. ಪ್ರಯತ್ನ ಜಾರಿಯಲ್ಲಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ಸಂಜಯ್ ರಾವತ್ ಅವರು ನರೇಂದ್ರ ಮೋದಿ ಅಂಥ ಕ್ರೂರಿ ರಾಜಕಾರಣಿ ಇನ್ನೂ ತನಕ ಹುಟ್ಟೇ ಇರಲಿಲ್ಲ, ಔರಂಗಜೇಬ್ ಹುಟ್ಟದಲ್ಲೇ ಇವರು ಹುಟ್ಟಿದ್ದಾರೆ, ಅಂದರೆ ಔರಂಗಜೇಬ್ ಹುಟ್ಟಿದ್ದು ಗುಜರಾತ್ನಲ್ಲೇ, ಇವರು ಅಲ್ಲೇ ಹುಟ್ಟಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ. ಇಂದು ಸಂಜಯ್ ರಾವತ್ ಮಾತಾಡಿದ್ದು ಒಂದು ಸಲ ಕೇಳಿಸ್ಕೊಂಬಿಡಿ. इतना अघोरी व्यक्ति इस देश में कभी पैदा नहीं हो राजनीति, इतना क्रूर कभी नहीं पैदा। इस देश में पंडित नेहरू, इंदिरा गांधी, लाल बहादुर शास्त्री, नरसिंह राव, राजीव गांधी, बाबा साहेब आम्बेडकर, बाला साहेब ठाकरे ऐसे बड़े बड़े महान नेता इस देश में इस मिट्टी में जन्मे हैं। लेकिन जब हम लोग मोदी का पूरा कैरेक्टर देखते हैं मोदी जी का, तो डर लगता है ये कहाँ से पैदा हो गए। लेकिन जिस मिट्टी से औरंगजेब पैदा हुआ उसी मिट्टी से वो लोग आए हैं। गुजरात में औरंगजेब का जन्म हुआ था ना। इतना अघोरी व्यक्ति इस देश में कभी पैदा नहीं हो राजनीति। ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಸುದ್ದಿ. ಪಿಣರಾಯಿ ವಿಜಯನ್, ಕೇರಳದ ಮಾಜಿ ಮುಖ್ಯಮಂತ್ರಿ. ಇದನ್ನು ಕೆಲವರು ಪ್ರಜಾಪ್ರಭುತ್ವದ ಸೌಂದರ್ಯ ಅಂತಾರಪ್ಪ. ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷ ನೇರ ಹಣಾಹಣಿ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಕ್ಷ ಮೈತ್ರಿಲಿರ್ತಾರೆ, ತೃಣಮೂಲ ಕಾಂಗ್ರೆಸ್ ವಿರುದ್ಧ ಹೋರಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ BJP ಮತ್ತು ನರೇಂದ್ರ ಮೋದಿಯ ವಿರುದ್ಧದ ಹೋರಾಟ ಅಂದರೆ ಮತ್ತೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ ಒಂದಾಗಿ ಬರುತ್ತೆ. ಅಂದರೆ INDA ಮೈತ್ರಿಯಲ್ಲಿ ಒಟ್ಟಿಗೆ ಇದ್ದಾರೆ. ಈ ಸಲ ಮೀಟಿಂಗ್ನಲ್ಲಿ ಮೊನ್ನೆ ಆಯ್ತಲ್ಲ INDA ಮೈತ್ರಿಕೂಟದ ಮೀಟಿಂಗು, ಅದರಲ್ಲಿ ಪಿಣರಾಯಿ ವಿಜಯನ್ನು ಒಂದು ವಿಡಿಯೋ ಪ್ಲೇ ಮಾಡಿದ್ರಂತೆ ಮೊಬೈಲ್ನಲ್ಲಿ. ರಾಹುಲ್ ಗಾಂಧಿಯವರು ಕೇರಳದ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟ ಒಂದು ಇಂಟರ್ವ್ಯೂನಲ್ಲಿ ಆಡಿದ ಮಾತು. ಪಿಣರಾಯಿ ವಿಜಯನ್ಗೂ ನಮಗೂ ಪೊಲಿಟಿಕಲ್ ಡಿಫ್ರೆನ್ಸಸ್ಗಳು ತುಂಬ ಇದಾವ್ರಿ, ಆ ಕಾರಣಕ್ಕೆ ನಾನು ಅವರನ್ನು ತಬ್ಬಿಕೊಳ್ಳುವುದಿಲ್ಲ ಅಂತ ರಾಹುಲ್ ಗಾಂಧಿಯವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಂತೆ. ಅಷ್ಟರ ಮಟ್ಟಿಗಿದೆ ನಮ್ಮದು ಕಮ್ಯುನಿಸ್ಟ್ ಪಕ್ಷದ್ದು ಹೋರಾಟ, ಆ ಕಾರಣಕ್ಕೆ ನಾನು ಅವ್ರನ್ನ ಹಗ್ ಮಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಂತೆ. ಕರೆಕ್ಟಾಗಿ ಆ ಪೋರ್ಷನನ್ನು ಕಟ್ ಮಾಡಿ ಮೊಬೈಲ್ನಲ್ಲಿ ಇಟ್ಕೊಂಡು ಬಂದಿದ್ರಂತೆ ಪಿಣರಾಯಿ ವಿಜಯನ್ ಮೀಟಿಂಗಿಗೆ. ಅದನ್ನು ಪ್ಲೇ ಮಾಡಲಾಯ್ತಂತೆ. ಅದಕ್ಕೆ ಪಿಣರಾಯಿ ವಿಜಯನ್ ಹೇಳ್ತಾರೆ, ಪಿಣರಾಯಿ ವಿಜಯನ್ ಹೇಳಿದ್ದು ನರೇಂದ್ರ ಮೋದಿಯವರನ್ನೇ ತಬ್ಬಿಕೊಂಡಿದ್ದು ನೋಡಿದ್ದೀವಿ ನಾವು ರಾಹುಲ್ ಗಾಂಧಿ. ನರೇಂದ್ರ ಮೋದಿನ ತಬ್ಕೊಳ್ಳೋಕ್ಕೆ ಏನು ಸಮಸ್ಯೆ ಇಲ್ಲ, ನಮ್ಮನ್ನು ತಬ್ಕೊಳ್ಳೋಕ್ಕೆ ಭಾಳ ಸಮಸ್ಯೆ ಅವ್ರಿಗೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಫೆಬ್ರವರಿ 28 ಅಮೇರಿಕಾ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಶುರು ಮಾಡಿದ್ದು.
ಫೆಬ್ರವರಿ 28. ಇವತ್ತಿಗೆ ಕರೆಕ್ಟಾಗಿ 105 ದಿನ ಆಯಿತು. ದಾಳಿಯ ಮೊಟ್ಟ ಮೊದಲ ದಿನವೇ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮೇನಿಯನ್ನು ಕುಟುಂಬದ 40 ಜನರ ಸಮೇತ ಹೊಡೆದಾಕ್ಬಿಟ್ರು. ಕುಟುಂಬಸ್ಥರು, ಆತನ ಕ್ಲೋಸ್ ಕಾನ್ಫಿಡೆಂಟ್ಗಳ ಸಮೇತ ಹೊಡೆದಾಕ್ಬಿಟ್ರು. 40ಕ್ಕೂ ಹೆಚ್ಚು ಜನರನ್ನು. 105 ದಿನ. ಅಲ್ಲಿಂದ ಇಲ್ಲಿ ತನಕ ಅಯಾತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆ ಯಾವಾಗ, ಅಂತ್ಯ ಸಂಸ್ಕಾರ ಯಾವಾಗ? ಅನೇಕ ಸಲ ನಾವು ಪ್ರಶ್ನೆ ಕೇಳಿದ್ವಿ, ಹೆಣ ಎಲ್ಲಿಟ್ಟಿದ್ದಾರೆ, ಯಾವಾಗ ಮಣ್ಣು ಮಾಡ್ತಾರೆ? ಅಂತೂ ಇಂತೂ ಇವತ್ತು ಬಂತು ನೋಡ್ರಿ ಸುದ್ದಿ. 105 ದಿನಗಳಾದ ಮೇಲೆ ಸುದ್ದಿ ಬಂದಿದೆ. ಅಂತ್ಯ ಸಂಸ್ಕಾರ ಈಗಲೇ ಅಲ್ಲ, ಮುಂದಿನ ತಿಂಗಳು 4ನೇ ತಾರೀಕು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ಶುರುವಾಗಿ 9ನೇ ತಾರೀಕು ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿಯೋದು. 105 ದಿನಗಳ ನಂತರ ಬಂದಿರುವ ಸುದ್ದಿ, ಅಂತಿಮವಾಗಿ ಅಂತ್ಯ ಸಂಸ್ಕಾರ ಮುಗಿದಾಗ ಅಯಾತುಲ್ಲಾ ಅಲಿ ಖಮೇನಿ ಮೃತಪಟ್ಟು 131 ದಿನಗಳಾಗಿರುತ್ತೆ. 4ನೇ ತಾರೀಕು, ಜುಲೈ 4ನೇ ತಾರೀಕು ಟೆಹರಾನ್ನಲ್ಲಿ ಗೌರವ ಸಲ್ಲಿಸಲಾಗುತ್ತೆ. ಕುಟುಂಬಸ್ಥರ ಶವಗಳಿಗೂ ಸೇರಿದಂತೆ, ಅಲ್ಲಿಗೆ ಯಾರ್ದೂ ಆಗಿಲ್ಲ ಮಣ್ಣು ಅಂತ ಅರ್ಥ, ಕುಟುಂಬಸ್ಥರ ಶವಗಳಿಗೂ ಸೇರಿದಂತೆ ಟೆಹರಾನ್ನಲ್ಲಿ ಗೌರವ ಸಲ್ಲಿಸಲಾಗುತ್ತೆ. ಶ್ರದ್ಧಾಂಜಲಿ ಸಮಾರಂಭಗಳು ನಡೀತವೆ. 6ನೇ ತಾರೀಕು ಸಾರ್ವಜನಿಕರ ದರ್ಶನಕ್ಕೆ ಶವವನ್ನು ಇಡಲಾಗುತ್ತೆ. 7ನೇ ತಾರೀಕು ಕೋಮಿಗೆ ತಗೊಂಡು ಹೋಗ್ತಾರೆ. ಇರಾನಿನ ಒಂದು ಊರದು. ಹಂಗೆ ನೋಡಿದರೆ ಶಿಯಾಗಳಿಗೆ ತುಂಬ ಪವಿತ್ರವಾದ ಊರು. ಅಫ್ಕೋರ್ಸ್ ಎಲ್ಲ ಮುಸ್ಲಿಮರಿಗೂ ಮಕ್ಕಾ ಮದೀನಾ ಪವಿತ್ರವೇ, ಅದು ಶಿಯಾಗಳಿಗೂ ಅನ್ವಯಿಸುತ್ತೆ. ಮೆಕ್ಕಾ ಮದೀನಾ ಹೊರತುಪಡಿಸಿದ್ರೆ, ಮೆಕ್ಕಾ ಮದೀನಾ ಸೌದಿ ಅರೇಬಿಯಾದಲ್ಲಿದೆ. ಶಿಯಾಗಳ ಪವಿತ್ರ ಕ್ಷೇತ್ರಗಳು ಇರೋದು ಇರಾಕು, ಇರಾನ್ನಲ್ಲಿ. ಉದಾಹರಣೆಗೆ ಇರಾಕ್ನಲ್ಲಿ ಕರ್ಬಲಾ ಬರುತ್ತೆ. ಮೊಹಮ್ಮದ್ ಪೈಗಂಬರರ ಮೊಮ್ಮಗನ ಅಂತ್ಯವಾದಂಥ ಊರದು ಕರ್ಬಲಾ. ಅಲ್ಲಿ ಅವ್ರದ್ದೊಂದು ಸಮಾಧಿ ಇದೆ. ಶಿಯಾಗಳು ಬಹಳ ನಡ್ಕೋತಾರೆ ಅದಕ್ಕೆ. ಇದು ಮೊಹಮ್ಮದ್ ಪೈಗಂಬರರು ಕಾಲವಾದ ನಂತರ ನೆಕ್ಸ್ಟ್ ಸಿಂಹಾಸನಕ್ಕಾಗಿ ಇಸ್ಲಾಮಿನೊಳಗೆ ಒಂದು ಏನು ಗಲಾಟೆ ಶುರುವಾಯ್ತಲ್ಲ, ಮೊಹಮ್ಮದ್ ಪೈಗಂಬರರ ಕುಟುಂಬಸ್ಥರಿಗೆ ಹೋಗಬೇಕಾ ಅಥವಾ ಅವರ ಜೊತೆಗೆ ನಿಂತು ಬಡದಾಡಿದಂಥವರಿಗೆ, ಹೋರಾಡಿದಂಥವ್ರಿಗೆ ಹೋಗ್ಬೇಕಾ ಅನ್ನೋ ಒಂದು ಗಲಾಟೆ ಶುರುವಾಯ್ತಲ್ಲ, ಅದರಲ್ಲಿ ಜೊತೆಗೆ ನಿಂತು ಬಡದಾಡಿದವರ ಕೈ ಮೇಲಾಯಿತು. ಅವರು ಪೈಗಂಬರರ ರಕ್ತ ಅಂದರೆ ಅವರ ಕುಟುಂಬದವ್ರನ್ನ ಯಾರನ್ನೂ ಉಳಿಸೋದಿಲ್ಲ ಅಂತ ಹೊರಟುಬಿಟ್ರು. ಮೊಹಮ್ಮದ್ ಪೈಗಂಬರರ ಕುಟುಂಬದವರನ್ನು. ಕರ್ಬಲಾದಲ್ಲಿ ಮೊಹಮ್ಮದ್ ಪೈಗಂಬರರ ಮೊಮ್ಮಗು ಹತ್ಯೆ ಆಯಿತು, ಮೊಮ್ಮಗನ ಹತ್ಯೆ ಆಯಿತು. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಂತ ಇವರೆಲ್ಲ ಬಂದದ್ದು ಕೋಮ್ ನಗರಕ್ಕೆ. ಅಲ್ಲಿ ಶಿಯಾಗಳ 7ನೆಯ ಇಮಾಮರ ಮಗಳು ಮತ್ತು 8ನೇ ಇಮಾಮರ ಸಹೋದರಿ ಫಾತಿಮಾ ಅವರ ಸಮಾಧಿ ಇದೆ. ಆ ಕಾರಣಕ್ಕಾಗಿ ಶಿಯಾಗಳಿಗೆ ಬಹಳ ಪವಿತ್ರ ನಗರ ಅದು ಕೋಮ್. ಅಲ್ಲಿ 7ನೇ ತಾರೀಕು ಸಾರ್ವಜನಿಕ ದರ್ಶನಕ್ಕೆ ಇಡ್ತಾರೆ. 9ನೇ ತಾರೀಕು ಮಷಾದ್ನಲ್ಲಿ ತಗೊಂಬರ್ತಾರೆ, ಮಷಾದಿಗೆ ತಗೊಂಡು ಬರ್ತಾರೆ. ಅಲ್ಲಿ ಇಮಾಮ್ ರೇಜಾ ಶ್ರೈನ್ ಅಂತ ಒಂದಿದೆ. ಇಮಾಮ್ ರೇಜಾ ಶಿಯಾಗಳ ಮತ್ತೊಬ್ಬ ಇಮಾಮ್. ಅವರ ಒಂದು ಸಮಾಧಿ ಇದೆ ಅಲ್ಲಿ ತಗೊಂಬರ್ತಾರೆ. ಆ ಮಷಾದ್ ಅಯಾತುಲ್ಲಾ ಅಲಿ ಖಮೇನಿ ಅವರ ಹುಟ್ಟೂರು ಕೂಡ ಹೌದು. ಶಿಯಾಗಳ ಮತ್ತೊಂದು ಅತ್ಯಂತ ಪವಿತ್ರ ನಗರ ಅದು. ಅಲ್ಲಿ ಅಂತಿಮವಾಗಿ ಜುಲೈ 9ನೇ ತಾರೀಕು ಅಂತ್ಯ ಸಂಸ್ಕಾರ ನಡೆಯುತ್ತೆ. ಈ ನಡುವೆ ಶಾಂತಿ ಒಪ್ಪಂದ ಫೈನಲ್ ಆಗಿದೆಯಂತೆ, ಡ್ರಾಫ್ಟ್ ರೆಡಿ ಇದೆಯಂತೆ, ಇನ್ನೇನು ಸೈನ್ ಹಾಕೋದಷ್ಟೇ ಬಾಕಿ ಅಂತೆ ಅಮೇರಿಕ ಮತ್ತು ಇರಾನಿನ ಶಾಂತಿ ಒಪ್ಪಂದ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಇದನ್ನು ಟ್ವೀಟ್ ಮಾಡಿದ್ದಾರೆ. ಅಮೇರಿಕ ಇರಾನ್ ಶಾಂತಿ ಒಪ್ಪಂದದ ತುತ್ತ ತುದಿಯಲ್ಲಿವೆ. ಹಿಂದೆಂದಿಗಿಂತಲೂ ಶಾಂತಿ ಒಪ್ಪಂದಕ್ಕೆ ಹತ್ತಿರವಾಗಿದ್ದೇವೆ. ಮುಂದಿನ 24 ಗಂಟೆಗಳಲ್ಲಿ ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಯುದ್ಧ ಕೊನೆಗಾಣಿಸುವ ಶಾಂತಿ ಒಪ್ಪಂದದ ಕರಡು ಪ್ರತಿಗೆ ಅಮೇರಿಕ ಇರಾನ್ ಒಪ್ಪಿಗೆ ಸೂಚಿಸಿವೆ, ಸಂತಸ ತಂದಿದೆ. ಅಂತಿಮ ರೂಪ ನೀಡಲು ಸಂಧಾನಕಾರರ ಕೆಲಸ ಮಾಡ್ತಾ ಇದ್ದಾರೆ. ಈ ಐತಿಹಾಸಿಕ ಶಾಂತಿ ಒಪ್ಪಂದ ಶಾಶ್ವತ ಶಾಂತಿಗೆ ಕಾರಣವಾಗುತ್ತದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಟ್ವೀಟ್ ಮಾಡಿದ್ದಾರೆ. ಇದರಲ್ಲಿ ಇರಾನಿನ ಕಂಡೀಷನ್ಗಳೇ ಜಾಸ್ತಿ ಇದ್ದಾವೆ.
2 ಹಂತದಲ್ಲಿ ಶಾಂತಿ ಒಪ್ಪಂದ ಸೈನ್ ಆಗಬೇಕು. ಪರಮಾಣು ತ್ಯಜಿಸುವ ಯುರೇನಿಯಮನ್ನು ಅಮೆರಿಕಕ್ಕೆ ಕೊಡುವ ಮಾತುಕತೆ ಏನಿದ್ರು 2ನೇ ಹಂತದಲ್ಲಿ ಅಂತ ಇರಾನ್ ಹೇಳ್ತಾ ಇದೆ. ಮಧ್ಯಂತರ ಒಪ್ಪಂದ ಜಾರಿಗೆ ಬರೋ ತನಕ ಪರಮಾಣುವಿನ ಮಾತುಕತೆಯೇ ಇಲ್ಲ. ಇರಾನ್ ಈ ಯುದ್ಧದಲ್ಲಿ ಗೆದ್ದಿದೆ ಅಂತ ಘೋಷಣೆಯಾಗಬೇಕು. ಲೆಬನಾನ್ ಮೇಲೆಯೂ ಸೇರಿದಂತೆ ಎಲ್ಲ ದಾಳಿಗಳನ್ನು ನಿಲ್ಲಬೇಕು. ಇರಾನ್ ಮೇಲೆ ಅಮೆರಿಕ ತಕ್ಷಣ ದಿಗ್ಬಂಧನವನ್ನು ಕೊನೆಗೊಳಿಸಬೇಕು. ಹಾರ್ಮುಜ್ ಜಲಸಂಧಿ ಮತ್ತೆ ಓಪನ್ ಆಗುತ್ತೆ, ಆದರೆ ನಮ್ಮ ಹಿಡಿತದಲ್ಲೇ ಇರುತ್ತೆ. ಇರಾನಿನ ಆಂತರಿಕ ವ್ಯವಹಾರಗಳಲ್ಲಿ ಅಮೆರಿಕ ಇನ್ನು ಮುಂದೆ ಹಸ್ತಕ್ಷೇಪ ಮಾಡಬಾರದು ಅನ್ನುವ 6 ಕಂಡೀಷನ್ನನ್ನು ಇರಾನ್ ಹಾಕಿ ಕೂತ್ಕೊಂಡಿದೆ. ಅಂದರೆ ಇಡೀ ಒಪ್ಪಂದದಲ್ಲಿ ಬಾರ್ಗೇನಿಂಗ್ ಪವರ್ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ಇರಾನ್ ಹತ್ರ ಜಾಸ್ತಿ ಇದೆ. ಶಾಂತಿ ಒಪ್ಪಂದಕ್ಕೆ ಬರದಿದ್ದರೆ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದೀವಿ ಅಂದರೆ ದಾಳಿ ಮಾಡಿ ಇನ್ನೇನು ನಾಶ ಮಾಡೋದಿದೆ, ಎಷ್ಟು ಮಾಡ್ಕೊತಿರೋ ಮಾಡ್ಕೊಳ್ಳಿ ಅನ್ನೋ ಸ್ಥಿತಿಯಲ್ಲಿ ಇರಾನ್ ಬಂದು ನಿಂತ್ಕೊಂಡಿದೆ. ಹೊಡೆಸ್ಕೊಳ್ಳೋಕ್ಕೆ ತಯಾರಾದವ್ರನ್ನ ಹೆಂಗ್ರಿ ಮಣಸೋಕ್ಕಾಗತ್ತೆ? ಏನು ಮಾಡಿ ಮಣಸೋಕ್ಕಾಗತ್ತೆ ಅವ್ರನ್ನ? ಅಬ್ಬಾಸ್ ಅರಾಗ್ಜಿ ಮಾತಾಡಿದ್ದಾರೆ ನೋಡಿ, ಇರಾನಿನ ವಿದೇಶಾಂಗ ಸಚಿವರು. ಮುಂದಿನ ಸುದ್ದಿಗೆ ಹೋಗೋಣ. ಧರ್ಮಸ್ಥಳ ಸುಮಾರು ದಿನಗಳಿಂದ ತಣ್ಣಗಿತ್ತು ಅಂದರೆ ಕೇಸ್ ಮುಗಿದಿತ್ತ ಅಂದರೆ ಇಲ್ಲ. SIT ರಚನೆಯಾಗಿತ್ತು, ಅವರು ತನಿಖೆ ಶುರು ಮಾಡಿದರು. ಕೋರ್ಟ್ನವ್ರು ಎಲ್ಲಿ ತನಕ ಮಾಡಿದ್ರಪ್ಪ ತನಿಖೆ, ಏನಾಯಿತು ಅಂತ ಕೇಳಿದ್ದಕ್ಕೆ ಒಂದು ಇಂಟ್ರಿಮ್ ರಿಪೋರ್ಟ್ ಕೋರ್ಟಿಗೆ ಕೊಟ್ಟಿದ್ರು ಅವರು. ಅದಾದಮೇಲೆ ಫೈನಲ್ ರಿಪೋರ್ಟ್ ಆಗಬೇಕಲ್ಲ, ಇಟ್ಕೊಂಡು ಕೂತ್ಬಿಟ್ರು ಹಾಗೆ. ಈಗ ಚಿನ್ನಯ್ಯ ಹೈಕೋರ್ಟಿಗೆ ಹೋಗಿದ್ದಾನೆ. ಚಿನ್ನಯ್ಯ ದ ಫೇಮಸ್ ಮಾಸ್ಕ್ ಮ್ಯಾನ್. ಕರ್ನಾಟಕ ಒಂದೇ ಅಲ್ರಿ, ಭಾರತದ ಎಲ್ಲ ರಾಜ್ಯಗಳು ಮತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳ ಮಾಧ್ಯಮಗಳಲ್ಲಿಯೂ ಸುದ್ದಿಯಾದಂಥ ವ್ಯಕ್ತಿ ಚಿನ್ನಯ್ಯ. ಮ್ಯಾನ್ ಅಲಿಜಸ್ he has buried thousands of dead bodies in a Hindu religious place. ಜರ್ಮನಿಯ ಒಂದು ನ್ಯೂಸ್ ಪೇಪರ್ನ ಫ್ರಂಟ್ ಪೇಜಿನ ಹೆಡ್ಲೈನ್ ಆಗಿತ್ತಿದು. ಹಿಂದೂಗಳ ಧಾರ್ಮಿಕ ಕೇಂದ್ರವೊಂದರಲ್ಲಿ ಸಾವಿರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿಕೊಂಡು ಒಬ್ಬ ಮನುಷ್ಯ ಬಂದಿದ್ದಾನೆ. ಆ ಮನುಷ್ಯ ಬಂದ, ಆತನನ್ನು ಕರೆತರಲಾಯಿತು. ಕರೆತಂದವರು ಆಗ್ರಹಿಸಿದರು ಇದಕ್ಕೆ SIT ರಚನೆ ಆಗಬೇಕು ಅಂತ. SIT ರಚನೆ ಆಗಬೇಕು ಅನ್ನುವ ಆಗ್ರಹ, SITಯ ನೇತೃತ್ವ ಇಂಥವರೇ ವಹಿಸಬೇಕು ಅನ್ನುವ ಆಗ್ರಹ, SITಯಲ್ಲಿ ಇಂತಿಂಥವರೇ ಇರಬೇಕು ಅನ್ನುವ ಆಗ್ರಹ, ಎಲ್ಲವನ್ನೂ ಸರ್ಕಾರ ಈಡೇರಿಸ್ತು. ಇವರು ಕೇಳಿದಂತೆ SITಯ ರಚನೆ, ಇವರು ಕೇಳಿದ ಮುಖ್ಯಸ್ಥರು, ಇವರು ಹೇಳಿದ ಅಧಿಕಾರಿಗಳು. ಆ ನಂತರ ಮುಖಕ್ಕೆ ಬಟ್ಟೆ ಸುತ್ತಿಕೊಂಡು ಬಂದ ಚಿನ್ನಯ್ಯ ತೋರಿಸಿದಲ್ಲೆಲ್ಲ ಅಗದಿದ್ದು ಏನೂ ಸಿಗಲಿಲ್ಲ. ಚಿನ್ನಯ್ಯ ಫ್ರಸ್ಟ್ರೇಟ್ ಆದ. ಚಿನ್ನಯ್ಯನಿಗಿಂತಲೂ ಆತನನ್ನು ಕರ್ಕೊಂಬಂದವರು ಫ್ರಸ್ಟ್ರೇಟ್ ಆದರು. ಪಡಬಾರದ ಹಿಂಸೆಯನ್ನು ಅನುಭವಿಸಿದ ಚಿನ್ನಯ್ಯ ಒಂದು ದಿವಸ ಸಾಕಬೇಕಾಗಿ ನಡೆದಿದ್ದೆಲ್ಲವನ್ನು ಹೇಳ್ದ. ನನ್ನ ಪಾಡಿಗೆ ನಾನಿದ್ದೆ ಸರ್, ಕರ್ಕೊಂಬಂದ್ರಿ ಇವರು, ದುಡ್ಕೊಂಡು ದಿನಗೂಲಿ ಮಾಡ್ಕೊಂಡಿದ್ದವನು ನಾನು. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬದವರು ನನ್ನ ಹತ್ರ ಕೊಲೆಯಾಗಿದ್ದ ಸ್ಥಿತಿಯಲ್ಲಿದ್ದ, ಅತ್ಯಾಚಾರಗೊಳಗಾಗಿದ್ದ ಸ್ಥಿತಿಯಲ್ಲಿದ್ದ ಸಾವಿರಾರು ಹೆಣಗಳಂತೆ, ಸಾವಿರಾರು ಹೆಣಗಳು ಒತ್ತಾಯಪೂರ್ವಕವಾಗಿ ಹೆದರಿಸಿ ಬೆದರಿಸಿ ಅಷ್ಟು ಇಷ್ಟು ದುಡ್ಡು ಕೊಟ್ಟು ನನ್ನ ಹತ್ರ ಉಳಿಸಿದ್ದಾರೆ. ಪಾಪ ಪ್ರಜ್ಞೆ ತಾಳ್ಕೊಳ್ಳೋದಕ್ಕಾಗದೆ ನಾನು ಬಂದಿದ್ದೀನಿ ಅಂತ ನನ್ನ ಹತ್ರ ಹೇಳಿಕೆ ಕೊಡಿಸಿದ್ರು. ನನ್ನ ಹೇಳಿಕೆಯಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಮರ್ಡರ್ ಮಾಡಿಬಿಡ್ತೀವಿ ನಿನ್ನನ್ನು ಅಂದರು. ನಿನ್ನ ಹೆಂಡ್ತಿನ ಕೊಲ್ತೀವಿ ಅಂದರು. ದುಡ್ಡು ಕೊಟ್ಟರು, ನನಗೆ ಕ್ಯಾಶಲ್ಲೂ ಕೊಟ್ಟಿದ್ದಾರೆ, ಅಕೌಂಟ್ ಟ್ರಾನ್ಸ್ಫರು ಮಾಡಿದ್ದಾರೆ. ಇವರಿಂದ ನನಗೆ ರಕ್ಷಣೆ ಕೊಡಿ ಅಂತ SIT ಹತ್ರ ಬಾಯ್ಬಿಟ್ಟು ಕೇಳ್ಕೊಂಡಾಯ್ತಾ. ನೋಡಿ, ಯಾವ ಚಿನ್ನಯ್ಯನನ್ನು ವಿಮಾನದಲ್ಲಿ ಕರ್ಕೊಂಡೋಗಿ ಸುಪ್ರೀಂ ಕೋರ್ಟಿನ ವಕೀಲರನ್ನು ಈ ಟೀಮ್ ಭೇಟಿ ಮಾಡಿಸ್ತಲ್ಲ, ಜೀವನದಲ್ಲಿ ಯಾವತ್ತಾರು ವಿಮಾನವನ್ನು ಹತ್ತಿರದಿಂದಾರು ನೋಡಿದ್ನೋ ಇಲ್ವೋ ಅವನ್ನ ಫ್ಲೈಟಲ್ಲಿ ಹತ್ತಿಸ್ಕೊಂಡು ದಿಲ್ಲಿಗೆ ಕರ್ಕೊಂಡೋಗಿ ಸುಪ್ರೀಂ ಕೋರ್ಟ್ನ ವಕೀಲರ ಜೊತೆ ಸ್ಟಾರ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿಸಿದ್ರು. ಆ ಚಿನ್ನಯ್ಯನನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ಟಿಂಟೆಡ್ ಗ್ಲಾಸ್ನ ಕಾರುಗಳು ಓಡಾಡ್ತಿದ್ವು. ಅಂಥ ಚಿನ್ನಯ್ಯ ನನ್ನನ್ನು ದುರ್ಬಳಕೆ ಮಾಡ್ಕೊಂಡ್ರು ಸರ್ ಇವರು. ಇನ್ನೂ ಹೇಳ್ತಾನಾತ, ಒಬ್ಬ ದಲಿತ ನಾನು, ಒಬ್ಬ SC, ಮೇಲ್ವರ್ಗದ ಇವರೆಲ್ಲ ಸೇರಿ ನನ್ನ ವಿರುದ್ಧ ಒಂದು ಷಡ್ಯಂತ್ರ ಮಾಡಿ ಸಿಗಿಸ್ಬಿಟ್ರು ನನ್ನನ್ನು ಅಂತ ಹೇಳ್ತಾನಾತ. ಹಾಗೆ ಆತ ಹೇಳಿದ ನಂತರ
ಚಿನ್ನಯ್ಯನ ಪರವಾಗಿ ವಕಾಲತ್ ಹಾಕೋದಕ್ಕೂ ಒಬ್ಬ ವಕೀಲ ಇರಲಿಲ್ಲ ರೀ. ವಕಾಲತ್ ಹಾಕೋದಕ್ಕೂ ಒಬ್ಬ ವಕೀಲ ಇರಲಿಲ್ಲ. ಜಡ್ಜಿನ ಕೇಳ್ಕೊಳ್ಬೇಕಾಗಿ ಬಂತು ಚಿನ್ನಯ್ಯ. ಸರ್ಕಾರ ದುಡ್ಡು ಕೊಟ್ಟವನ ಪರವಾಗಿ ವಕೀಲರನ್ನಿಡ್ತು. ನೋಡಿ ಹೆಂಗೆ ಆ ಚಿನ್ನಯ್ಯ ಜೈಲಿನಲ್ಲಿ ಕಂಬಿ ಎಣಿಸಿ ಮುದ್ದೆ ಮುರಿದು ಜಾಮೀನು ಮೇಲೆ ಹೊರಗೆ ಬಂದ. ಈಗ ಅವನಿಗೆ ಅನ್ನಿಸ್ತಾ ಇದೆ, ಇಷ್ಟೆಲ್ಲ ಜನ ಸೇರ್ಕೊಂಡು ಮಾಡಿದ್ರು, ಕೇಸ್ ಆಗಿ ಜೈಲಿಗೆ ಹೋದವ ನಾನು ಒಬ್ಬನೇ ಅಲ್ಲಪ್ಪ ಅಂತ ರಿಟ್ ಅಪ್ಲಿಕೇಶನ್ ಹಾಕಿದ್ದಾನೆ. ರಿಟ್ ಅಪ್ಲಿಕೇಶನ್ ಹೈಕೋರ್ಟ್ಗೆ. ವಿಠ್ಠಲಗೌಡ, ಜಯಂತು, ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ನೇರವಾಗಿ ಭಾಗಿಯಾದವರು. ಇವರ ಜೊತೆಗೆ ಆ ಪುಣ್ಯಾತ್ಮ ಯೂಟ್ಯೂಬರ್ಗಳು ಯಾರೂ ಒಂದು ದಿವಸ ಜೈಲು ಕಾಣಲಿಲ್ಲ. ಚಿನ್ನಯ್ಯನ ಜೊತೆಗೆ ವಿಮಾನದಲ್ಲಿ ಡೆಲ್ಲಿಗೆ ಹೋಗಿದ್ದ್ಯಾರು? ಸುಜಾತಾ ಭಟ್. ದೇವಸ್ಥಾನದ ಸಿಬ್ಬಂದಿ ಹಾಕಿಕೊಳ್ಳುವಂಥ ಬಟ್ಟೆ ಹಾಕಿಕೊಂಡವರು ನನ್ನ ಮಗಳನ್ನು ಕರ್ಕೊಂಡು ಹೋದರು. ಆ ನಂತರ ನನ್ನ ಮಗಳನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಲಾಯಿತು. ನನ್ನ ಮಗಳು ಎಲ್ಲಿ ಅಂತ ಕೇಳೋದಕ್ಕೆ ಹೋದರೆ ಹೆಗ್ಗಡೆ ಕುಟುಂಬದವರು ನನ್ನನ್ನು ಹೊಡೆದ್ರು, ನಾನು ಕೋಮಾದಲ್ಲಿದ್ದೆ. ಆಕೆ ಹೇಳಿದ ಕಥೆ ಇದು. ಚೆಕ್ ಮಾಡಿದ್ರೆ ಆಕೆಗೆ ಯಾವತ್ತೂ ಮಗಳೇ ಹುಟ್ಟಿರಲಿಲ್ಲ. ಫೇಸ್ಬುಕ್ನಲ್ಲಿ ಕಮೆಂಟ್ ಹಾಕಿದವ್ರನ್ನ ಹುಡುಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಪೊಲೀಸರು. ಫೇಸ್ಬುಕ್ನಲ್ಲಿ ಕಮೆಂಟ್ ಹಾಕಿದವರನ್ನು. ಲಕ್ಷಾಂತರ ಜನ ಭಯ ಭಕ್ತಿಯಿಂದ ನಡೆದುಕೊಳ್ಳುವ ಒಂದು ದೇವಸ್ಥಾನದಲ್ಲಿ ನನ್ನ ಮಗಳ ನಾಪತ್ತೆ ಆದಲು, ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಅನ್ನುವ ಕಟ್ಟು ಕಥೆಯನ್ನು ಹೇಳಿ ಇಡೀ ರಾಜ್ಯವನ್ನು ನಂಬಿಸಿದವ್ರ ಮೇಲೆ ಏನೂ ಕ್ರಮ ಇಲ್ವಾ? ಅಟ್ಲೀಸ್ಟ್ ಫೇಸ್ಬುಕ್ ಮೇಲೆ ಕಮೆಂಟ್ ಹಾಕಿದವ್ರ ಮೇಲೆ ತಗೊಳ್ಳೋ ಕ್ರಮ ರೀ. ಈಕೆ ಹೇಳಿದ ಕಥೆಯನ್ನು AI ವಿಡಿಯೋ ಸೃಷ್ಟಿ ಮಾಡಿ ಕೊಡೆ ಇಳಿಸ್ಕೊಂಡು ಕಾಮಾಂಧ, ಏನೇನು ಶಬ್ದಗಳ ಬಳಕೆ, ಅದು ಅತ್ಯಾಚಾರಿ, ಕಾಮಾಂಧ, ಎಲ್ಲ ಶಬ್ದಗಳನ್ನು ಬಳಸಿ ಹೇಳಿದ್ರಲ್ಲ. ಒಂದು ರಾತ್ರಿ ಜೈಲಿನಲ್ಲಿ ಇರೋದಿಲ್ವ ಅವರು? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಈ ದೇಶದಲ್ಲಿ ಅನ್ನೋರು ಯಾರು ಇದ್ರೆ ತಗೊಂಬನ್ನಿ, ಲಿಕ್ಕ ನಾನು ಮುಂದೆ ತೋರಿಸ್ತೀನಿ ಹೆಂಗಿರುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ಇದಕ್ಕಿಂತ ಬೇಕೇನ್ರಿ? ಯಾರಿಗೆ ಏನು ಬೇಕಾದರೂ ಒಂದು ಆರಾಮಾಗಿ ಓಡಾಡ್ಕೊಂಡು ಬಿಡಬಹುದು. ಈಗ ಗಿರೀಶ್ ಮಟ್ಟಣ್ಣವರು SIT ಆಫೀಸಿಗೆ ಬಂದು ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ, ಮಂಪರು ಪರೀಕ್ಷೆ ಮಾಡಿ ಚಿನ್ನಯ್ಯಂದು ಅಂತ. ಚಿನ್ನಯ್ಯ ಬಂದು ಕಂಪ್ಲೇಂಟ್ ಕೊಟ್ಟಾಗಲೇ ದಕ್ಷಿಣ ಕನ್ನಡದ SP ಅರುಣ್ ಕುಮಾರ್ ಹೇಳಿದ್ರು, ಈತನ ಕಂಪ್ಲೇಂಟ್ನಲ್ಲಿ ಏನೋ ಡೌಟ್ ಬರ್ತಾ ಇದೆ, ಈತ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಸರೆರಚಿ ನಾಪತ್ತೆಯಾಗಿ ಓಡೋಗ್ಬಿಡ್ತಾನೆ ಅಂತ ನಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇದೆ. ಮೊದಲು ಇವನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ದಕ್ಷಿಣ ಕನ್ನಡದ SP ಹೇಳಿದ್ರಿ. ಎದ್ದು ನಿಂತು ಬಾಯ್ ಬಡ್ಕೊಂಬಿಟ್ರಿ ಎಲ್ಲರೂ. ಅದೆಂಗ್ರಿ ಮಾಡ್ತೀರಿ, ಮೊದಲು ಗುಂಡಿ ತೋಡಿ. 3 ಜನ IPS ಓದಿಕೊಂಡಂಥ ಅಧಿಕಾರಿಗಳು, 2 IAS ಓದಿಕೊಂಡಂಥ ಅಧಿಕಾರಿಗಳು, ಅವರ ಸುತ್ತ ಅಷ್ಟು ಜನ ಸಿಬ್ಬಂದಿ, ನೀವು ಟ್ಯಾಕ್ಸ್ ಕೊಟ್ಟಂಥ ದುಡ್ಡಿನಲ್ಲಿ ಆ ಒಂದು ಎಕ್ಸ್ಕವೇಷನ್ ಮಾಡಿದ್ರಲ್ಲ, ಆ ಸಿಟ್ಟಿಗಾದರೂ ಆ್ಯಕ್ಷನ್ ಆಗಬಾರ್ದಾ? ಆ ಸಿಟ್ಟಿಗಾದರೂ ಅರೆ ಸ್ಟೇಟ್ ಮಷಿನರಿಯನ್ನು ಹಾಡ ಹಗಲೇ ದುರುಪಯೋಗ ಪಡಿಸ್ಕೊಂಡ್ರು. ತಾವು ತೊಟ್ಟ ಯೂನಿಫಾರ್ಮ್ ಮೇಲೆ, ತಾವು ಮಾಡ್ತಾ ಇರುವ ನೌಕರಿಯ ಮೇಲೆ ಗೌರವ ಇರುವ ಯಾವುದಾದ್ರೂ ಅಧಿಕಾರಿ SITಯಲ್ಲಿದ್ದರೆ ಇವ್ರನ್ನ ಕರ್ಕೊಂಡೋಗಿ ಪಟ್ಟ ಚಡ್ಡಿಯಲ್ಲಿ ಧರ್ಮಸ್ಥಳದಲ್ಲಿ ಬೀದಿಲಿ ಓಡಾಡಿಸ್ಬಿಡ್ತಿದ್ರು ಅವ್ರನ್ನ. ದುರಂತ ಇದೆ ರಾಜ್ಯದ್ದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.